ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ವಿಶೇಷವಾಗಿ ಮಡಿಕೆ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಆ ಬಿರಿಯಾನಿ ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಈ ವೆಜಿಟಬಲ್ ಬಿರಿಯಾನಿ ಮಾಡೋದಕ್ಕೆ ನಾನು 1 ಕಪ್ನಷ್ಟು ಬೀನ್ಸ್, 1 ಕಪ್ನಷ್ಟು ಆಲೂಗೆಡ್ಡೆ, ಗೆಡ್ಡೆಕೋಸು, ಕ್ಯಾರೆಟು, ಹಸಿ ಬಟಾಣಿ, 2 ರಿಂದ 3 ಈರುಳ್ಳಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಕರಿಬೇವು, ಟೊಮೊಟೊ, 4 ರಿಂದ 5 ಹಸಿಮೆಣಸಿನ್ಕಾಯಿ, ಜೊತೆಗೆ ಮಸಾಲ ಪದಾರ್ಥಗಳಾದ ಪಲಾವ್ ಎಲೆ, ಸೋಂಪು, ಮರಾಠ ಮಗು, ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ, ಮೇಥಿ ಲೀವ್ಸು. ಅದ್ರ ಜೊತೆಗೆ ಇದಕ್ಕೆ ಬೇಕಾದಂತಹ ಪೌಡರ್ಗಳು ಏನೇನು ತೊಗೊಂಡಿದ್ದೀನಿ ಅಂತಂದರೆ ಬಿರಿಯಾನಿ ಪೌಡರು, ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ, ಸ್ವಲ್ಪ ಅರಿಶಿಣ, ಜೊತೆಗೆ ಇದಕ್ಕೆ ಬೇಕಾದಂತಹ ಒಗ್ಗರಣೆಗೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದರ ಜೊತೆಗೆ ಈ ಬಿರಿಯಾನಿ ಮಾಡೋದಕ್ಕೆ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, 2 ಕಪ್ನಷ್ಟು ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ನಾವೀಗ ವೆಜ್ ಬಿರಿಯಾನಿ ಮಾಡೋಕ್ಕೆ ಇಷ್ಟೆಲ್ಲ ಪದಾರ್ಥಗಳು ಬೇಕಾಗುತ್ತೆ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಾನು ಮಡಿಕೆ ತಗೊಂಡು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಮಡಿಕೆ ಬಿಸಿಯಾಗಿದೆ. ಈಗ ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ಸೇರಿಸ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ತೀನಿ. ಈಗ ಎಣ್ಣೆ ಕಾಯ್ದಿದೆ. ಈಗ ಅದನ್ನ ತೊಗೊಂಡಿರೋಂಥ ಎಲ್ಲ ಮಸಾಲೆಗಳನ್ನ ಒಟ್ಟಿಗೆ ಹಾಕೋಣ. ಆ ಮಸಾಲ ಸ್ವಲ್ಪ ಫ್ರೈ ಆಗಲಿ, ತನ್ನ ಎಲ್ಲ ಸ್ಮೆಲ್ನ ಬಿಡುತ್ತೆ. ಈಗ ಈ ಮಸಾಲ ಪದಾರ್ಥಗಳೆಲ್ಲ ಸ್ವಲ್ಪ 1 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿಯನ್ನು ಹಾಕೋಣ. ಈ ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಾಗಿ ಫ್ರೈ ಮಾಡಬೇಕು. ನಾವು ಪಲಾವು ಬೇರೆ ಏನಾದರೂ ತಿಂಡಿಗಳು ಮಾಡಬೇಕಾದ್ರೆ ಸ್ವಲ್ಪ ಫ್ರೈ ಆದರೆ ಸಾಕು, ನಾವು ತರಕಾರಿ ಹಾಕ್ಕೊಡ್ತೀವಿ. ಆದರೆ ಬಿರಿಯಾನಿನಲ್ಲಿ ಮಾತ್ರ ಬಿರಿಯಾನಿಗೆ ರುಚಿ ಕೊಡೋದೇ ಈರುಳ್ಳಿ. ಅದಕ್ಕೆ ತುಂಬ ಕೆಂಪು ಬಣ್ಣ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಎಲ್ಲ ತುಂಬ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಒಂದು 4 ರಿಂದ 5 ಎಸಳು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ 1 ಸೆಕೆಂಡಲ್ಲಿ ಫ್ರೈ ಆಗುತ್ತೆ. ಆ ನಂತರ ಇದಕ್ಕೆ ಒಂದೊಂದೇ ತರಕಾರಿಗಳನ್ನ ಹಾಕೋಣ. ಬೀನ್ಸ್ ಹಾಕ್ತಾಯಿದ್ದೀನಿ. ನಾವು ಹಚ್ಚಿಟ್ಕೊಂಡಿರೋಂತಹ ಎಲ್ಲ ತರಕಾರಿಗಳನ್ನ ಈಗ ಒಟ್ಟಿಗೆ ಸೇರಿಸೋಣ. ನೋಡಿ, ಎಲ್ಲ ತರಕಾರಿಗಳನ್ನ ಸೇರಿಸಾಯಿತು. ನೀಟಾಗಿ ಒಂದು ಸಾರಿ ಮಿಕ್ಸ್ ಕೊಡೋಣ. ನೋಡಿ, ಎಲ್ಲ ತರಕಾರಿ ಒಗ್ಗರಣೆ ಮಿಕ್ಸ್ ಆಗಿದೆ. ಈಗ ಒಂದು 5 ನಿಮಿಷ ಇದು ಒಗ್ಗರಣೆ ಸ್ವಲ್ಪ ಬೇಯ್ಕೊಳ್ಳಿ. ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಬಿಡೋಣ. ನಾವು ಹಾಕಿರೋಂಥ ತರಕಾರಿಗಳೆಲ್ಲ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಒಂದು ಸಮಯದಲ್ಲಿ ನಾವು ಹಚ್ಚಿಟ್ಟಿಕೊಂಡಿರುವಂತಹ ಟೊಮೊಟೊ ಹಾಗೂ ಕೊತ್ತಂಬರಿ, ಪುದೀನ ಇವೆಲ್ಲವನ್ನು ಸೇರಿಸೋಣ. ಸತ್ತೆಲ್ಲ ಹಾಕಿದ್ದಾಯಿತು. ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ. ಈಗ ನಾವು ತೆಗೆದಿಟ್ಟಿರುವಂತಹ ಪೌಡರ್ಗಳನ್ನೆಲ್ಲ ಸೇರಿಸ್ಬೇಕು. ನೋಡಿ, ಈ ಎಲ್ಲ ಪೌಡರ್ಗಳನ್ನ ಒಟ್ಟಿಗೆ ಒಮ್ಮೆಲೆ ಒಂದೇ ಸಾರಿ ಸೇರಿಸೋಣ. ನೋಡಿ, ಎಲ್ಲ ಪೌಡರ್ನ ಸೇರಿಸಾಕಿದೆ. ಈಗ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಡೋಣ. ಈ ಮಿಕ್ಸ್ ಕೊಟ್ಟಾದಮೇಲೆ ಈ ಒಂದು ಸಂದರ್ಭದಲ್ಲೇ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಮೊಸರನ್ನು ಸೇರಿಸೋಣ. ಈ ಮೊಸರನ್ನ ಯಾತಕ್ಕೋಸ್ಕರ ಸೇರಿಸ್ತೀವಪ್ಪ ಅಂದರೆ ಬಿರಿಯಾನಿಗೆ ತುಂಬ ಒಳ್ಳೆ ಫ್ಲೇವರು, ಒಳ್ಳೆ ಟೇಸ್ಟ್ ಕೊಡೋದೆ ಮೊಸರಿಂದ. ನೋಡಿ, ಮೊಸರೆಲ್ಲ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆದಮೇಲೆ ಅದ್ರ ಕಲರ್ ನೋಡಿ ಎಷ್ಟು ನ್ಯಾಚುರಲ್ ಆಗಿದೆ. ನೋಡೋದಕ್ಕೇ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡಿ, ಈ ಟೈಮಲ್ಲಿ ನಾನು ತಗೊಂಡಿರೋಂತಹ 2 ಲೋಟದಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಈಗ ಅಕ್ಕಿ ಎಲ್ಲ ಸೇರಿಸಾಗಿದೆ. ಈಗ ಪಕ್ಕದಲ್ಲಿ ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಕಾಯಕ್ಕಿಟ್ಟಿದ್ದೆ. ಆ 4 ಲೋಟ ನೀರನ್ನು ಹಾಕ್ಕೊಂಡು ಎಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ನೋಡಿ, ನೀರೆಲ್ಲ ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಾಗಿದೆ. ಈಗ ಒಂದು 5 ನಿಮಿಷಗಳ ಕಾಲ ಇದು ಚೆನ್ನಾಗಿ ಕುದಿಬೇಕು.
ಕುದ್ದು ಬೇಯೋದಕ್ಕೆ ಬಿಡೋಣ. ನೋಡಿ, ಈಗ ಸ್ವಲ್ಪ ಅರ್ಧ ಬೆಂದಿದೆ. ಈ ಒಂದು ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಹಿಂಡ್ತಾಯಿದ್ದೀನಿ. ನೋಡಿ, ಉಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸಿದ್ಮೇಲೆ ಒಂದೆರಡು ರೌಂಡ್ ತಿರುಗಿಸ್ಬಿಟ್ಟು ಇದಕ್ಕೆ ಕ್ಯಾಪ್ ಹಾಕಿಟ್ಬಿಟ್ರೆ ಈ ಒಂದು ಹಬೆಗೆ ಇದೆಲ್ಲ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ, ಕ್ಯಾಪ್ ಹಾಕ್ಬಿಟ್ಟು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಡೋಣ. ನೋಡಿ, ಈಗ 10 ನಿಮಿಷ ಆಗಿದೆ. ಈಗ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ರುಚಿಕರವಾದ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ರುಚಿಕರವಾದ ಬಿರಿಯಾನಿ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ಜೊತೆಗೆ ತುಂಬ ನ್ಯಾಚುರಲ್ ಕಲರ್. ಇದಕ್ಕೆ ಯಾವುದೇ ರೀತಿಯ ಕಲರ್ ಉಪಯೋಗಿಸಿಲ್ಲ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.